ಬಿಜಾಪುರ ಒಂದೇ ಒಂದು ಊರಲ್ಲಿ 13,000 ಜನ ಬಾಂಗ್ಲಾದೇಶಿಯರಿದ್ದಾರೆ. ಒಂದೇ ಒಂದು ಊರಲ್ಲಿ. ಅಂದ್ರೆ ಅಲ್ಲಿ ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥದ್ದು ಯಾತಕ್ಕೆ ಅನ್ನೋದಕ್ಕೆ ಒಂದು ಸ್ವಲ್ಪ ಇತಿಹಾಸದ ಪುಟಗಳನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಇತಿಹಾಸದ ಪುಟಗಳಲ್ಲಿ ಕೆಲವನ್ನು ನೋಡಿದಾಗ ಅದು ನಿಜಾಮ್ರ ಕಾಲದಿಂದ ಬಂದಿರತಕ್ಕಂಥದ್ದು ಇರ್ಬೋದು ಅಥವಾ ಮತ್ತೊಬ್ಬರ ಕಾಲದಿಂದ ಬಂದಿರತಕ್ಕಂಥದ್ದು ಇರ್ಬೋದು. ಇದಕ್ಕೆಲ್ಲದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ರೆ ಇಲ್ಲೇನಾಗಿದೆ, ಇಲ್ಲಿ ಟೆರರಿಸ್ಟ್ಗಳಾಗಿದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನ ಕೆಳಗಡೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟೋರು ನಾವು, ಟ್ಯಾಕ್ಸ್ ಕಟ್ಟೋರು ನೀವು. ನಿಮ್ಮ ಟ್ಯಾಕ್ಸ್ ನಲ್ಲಿ ಸ್ಕೂಲಿಗೆ ಕಾಲೇಜುಗಳಿಗೆ ಫ್ರೀ ಕೊಡ್ತೀವಿ. ಯಾವುದು ಎಲ್ಲದನ್ನು ಊಟ, ಬಟ್ಟೆ, ಶಾಲೆಗಳು, ನಿಮಗೆ ಸಂಬಳಗಳು ಎಲ್ಲವೂ ಫ್ರೀ ಕೊಡ್ತೀವಿ. ಆದ್ರೆ ಆದಾಯ ಮಾಡ್ಕೊಂಡು ಅವ್ರು ಕಳಿಸ್ತಾ ಇರ್ತಕ್ಕಂಥದ್ದಲ್ಲಿಗೆ ಬಾಂಗ್ಲಾದೇಶಕ್ಕೆ ಮತ್ತು ಪಾಕಿಸ್ತಾನಕ್ಕೆ, ಹೊರ ರಾಷ್ಟ್ರಗಳಿಗೆ. ಇದು ನಮ್ಮ ದುಡಿಮೆ. ಇದು ಈ ಹಣ ಇಲ್ಲಿಗೆ ಖರ್ಚಾಗಬೇಕು. ಈ ದೇಶಕ್ಕೋಸ್ಕರ, ಈ ನೆಲಕ್ಕೋಸ್ಕರ ತಲುಪ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಈ ಹೋರಾಟ ನಡೀಬೇಕೇ ಹೊರತು ಇದನ್ನು ಯಾರನ್ನೋ ಒಂದು ದುರುದ್ದೇಶ. ಅನೇಕ ಹಿಂದೂ ಸಂಘಟನೆಗಳು ಬಂದಿದ್ದಾವೆ, ಸಣ್ಣ ಸಣ್ಣ ಸಂಘಟನೆಗಳು ಬಂದಿದ್ದಾವೆ. ಇವತ್ತು ನಾನು ನಮ್ಮ ಎಲ್ಲ ಕನ್ನಡ ರಕ್ಷಣಾ ವೇದಿಕೆಗಳಿಗೆ, ಕನ್ನಡದ ತನ ಇರ್ತಕ್ಕಂಥವರಿಗೆ, ಕನ್ನಡಕ್ಕೋಸ್ಕರ ಕನ್ನಡದ ನೆಲ ಜಲ ಹೋರಾಟ ಮಾಡ್ಕೊಂತಕ್ಕಂಥವರಿಗೆ ನಾನು ವಿನಂತಿ ಮಾಡ್ಕೊಂತೀನಿ, ತಾವು ಈ ಆಂದೋಲನದಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಅಂತ. ಯಾಕಂದ್ರೆ ನೀವೆಲ್ಲರೂ ನೋಡಿದ್ದೀರಿ ಗೋಕಾಕಿನ ಡಾಕ್ಟರ್ ರಾಜ್ಕುಮಾರ್ ಅವರ ಗೋಕಾಕಿನ ಹೋರಾಟವನ್ನ, ಕನ್ನಡತನವನ್ನ ಅವತ್ತು ಎತ್ತಿಡಿಬೇಕು ಅಂತೇಳಿ ಕನ್ನಡದ ನೆಲಕ್ಕೆ ಜಲಕ್ಕೆ ಅವತ್ತಿನ ದಿನ ಒಬ್ಬರು ಮೇಲೆತ್ತಿದ್ದಕ್ಕೆ ಇಡೀ ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸ್ತಕ್ಕಂಥ, ಇವತ್ತೇನಾದ್ರು ಕನ್ನಡ ಬೋರ್ಡ್ಗಳನ್ನ ಬರಿತೀವಿ, ಮತ್ತೊಂದನ್ನ ಕನ್ನಡ ರಕ್ಷಣೆ ಮಾಡ್ತೀವಿ, ಕನ್ನಡದ ಬಾವುಟವನ್ನು ಹಾರಿಸ್ತೀವಿ ಅನ್ನೋದಾದ್ರೆ ಅದು ನಮ್ಮ ನೆಲದಿಂದ ಕನ್ನಡತನವನ್ನ, ನಮ್ಮ ಜನದ ರಕ್ಷಣೆ ಕೊಡ್ತಕ್ಕಂಥ ಕೆಲಸ. ಇದು ಕೂಡ ಅದೇ ಕೆಲಸ. ನೋಡಿದ್ದೀರಿ ಯುರೋಪ್ ರಾಷ್ಟ್ರದಲ್ಲಿ ಅಥವಾ ಅಮೆರಿಕ ಬಹಳಷ್ಟು ರಾಷ್ಟ್ರಗಳಲ್ಲಿ ವಲಸಿಗರು ಹೋಗಿರತಕ್ಕಂಥವ್ರು ಒಂದು ಸಣ್ಣ ಕ್ರೈಮ್ ಅಂದ್ರೆ ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಅವ್ರನ್ನ ಅಲ್ಲಿಂದ ಡಿಪೋರ್ಟ್ ಮಾಡ್ತಾರೆ. ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಡಿಪೋರ್ಟ್ ಮಾಡ್ತಾರೆ. ಇನ್ನು ಇಷ್ಟೆಲ್ಲ ಅಕ್ರಮಗಳನ್ನ ಮಾಡಿ ನಮ್ಮ ಕನ್ನಡಿಗರ ಸಂಪತ್ತುಗಳನ್ನ, ನಮ್ಮ ರಾಷ್ಟ್ರದ ಸಂಪತ್ತುಗಳನ್ನ ಲೂಟಿ ಮಾಡ್ಕೊಂಡು, ನಮ್ಮ ಭದ್ರತೆಗೆ ಕುತ್ತಾಗಿರ್ತಕ್ಕಂಥ, ನಮ್ಮ ಜನಕ್ಕೆ ಕುತ್ತಾಗಿರ್ತಕ್ಕಂಥ ಇಂಥ ಅಕ್ರಮ ವಲಸಿಗರನ್ನ ನಾವು ಪಕ್ಕದಲ್ಲೇ ಕೂತ್ಕೊಂಡು ನಾವು ಸಾಕ್ತಾ ಹೋಗ್ಬಿಟ್ರೆ ಹೇಗಾಗುತ್ತೆ? ನಮ್ಮ ರೈತರಿಗೆ ಬಿಜಾಪುರದ ಇವಾಗ ಮಾತನಾಡ್ಬೇಕಾದ್ರೆ ಹೇಳಿದ್ರು, ನಾವೆಲ್ಲರೂ ಬಿಜಾಪುರ, ಯಾಕಂದ್ರೆ ಏನು ಎಲ್ಲರೂ ಕೆಲಸದವರೇ, ಎಲ್ಲರೂ ನಮ್ಮವರೇ ಇದ್ದೇವೆ. ನಾನು ಒಂದೆರಡು ವಿಚಾರವನ್ನ ತಮಗೆ ಪ್ರಸ್ತಾಪ ಮಾಡ್ತೀನಿ. ನಮ್ಮ ಹೋರಾಟಗಳು ಯಾವ್ಯಾವ ನಿಟ್ಟಿನಲ್ಲಿ ನಡೀತದೆ? ಒಂದು ನೆಲಕ್ಕೆ ಹೋರಾಟ ಮಾಡ್ತೀವಿ, ಇನ್ನೊಂದು ಜಲಕ್ಕೆ ಹೋರಾಟ ಮಾಡ್ತೀವಿ. ನಮಗೆ ಉದಾಹರಣೆಗೆ ನಮಗೆ ಇಂಟರ್ಸ್ಟೇಟ್, ನಮಗೆ ಕಾವೇರಿ ನೀರಿನ ವಿಚಾರವಾಗಿ ಅಥವಾ ಕನ್ನಡಿಗ ಮತ್ತು ತಮಿಳವನು, ಕನ್ನಡಿಗ ಮರಾಠಿಗ, ಇದರಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತೀವಲ್ಲ ನಮ್ಮ ಕನ್ನಡಿಗರಿಗೆ ಅಂತ ಹೇಳಿ. ಮಹಾಜೀನ್ ವರದಿಯನ್ನ ಮಾಡ್ತೀವಿ, ನಮ್ಮ ಕನ್ನಡಿಗರಿಗೆ ಸಿಗಬೇಕು ಅಂತೇಳಿ, ಕೆಲಸವನ್ನ ಸಿಗಬೇಕು ಅಂತೇಳಿ ಮಹಿಷಿ ವರದಿಯನ್ನ ನಾವು ಹೋರಾಟ ಮಾಡ್ತೀವಿ. ಅನೇಕ ಹೋರಾಟಗಳು ನಮ್ಮ ಜಲಕ್ಕೋಸ್ಕರ, ನೆಲಕ್ಕೋಸ್ಕರ, ಜನಕ್ಕೋಸ್ಕರ ಮಾಡ್ತೀವಿ. ಈಗ ನಾವು ಭಾರತೀಯರಾಗಿ ನಾವೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಜನಗಳನ್ನ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಒಂದು ಹೆಜ್ಜೆಯನ್ನ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಜನಜಾಗೃತಿ ಯಾತ್ರೆ ಮಹದೇವಪುರದಿಂದ ನಮ್ಮ ಅರವಿಂದ್ ನಿಂಬಾವಳಿಯವರ ಮತ್ತು ಆ ತಂಡ ಏನಿದೆ ಬಹಳ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದೆ. ಯಾರು ಕೂಡ ಅಷ್ಟು ಸುಲಭ ಅಲ್ಲ. ನೀವು ಒಳಗಡೆಗೆ ಗೊತ್ತಿಲ್ಲದೆ ಇರತಕ್ಕಂಥ ಜನದ ಜೊತೆಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅವರ ಮಾಹಿತಿಗಳನ್ನು ತಗೊಂಡು ನೀವು ಅಕ್ರಮವಾಗಿದ್ದೀರೋ ಅಥವಾ ನೀವು ಸಕ್ರಮವಾಗಿದ್ದೀರೋ ಅಂತಕ್ಕಂಥ ವಾದವನ್ನ ಅವ್ರನ್ನೇ ಕೇಳ್ತಕ್ಕಂಥ ವಾದ ಏನಿದೆ ಸುಲಭದ ಕೆಲಸ ಅಲ್ಲ. ಇವತ್ತು ನಮ್ಮ 5 ತಂಡಗಳು ಮಾಡಿರ್ತಕ್ಕಂಥ ಇದಕ್ಕೆ ನಮ್ಮ ತಂಡದಿಂದ ತಮಗೆ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನ ನಾವು ಹೃದಯಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀವಿ. ನಮಗೆ ಅರವಿಂದ್ ನಿಂಬಾವಳಿಯವರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಆದ್ರೆ ಇಷ್ಟಕ್ಕೆ ಸೀಮಿತ ಅಂತ ತಿಳ್ಕೋಬೇಡಿ. ನಮಗೆ ಬಹಳಷ್ಟು ಜಾಗಗಳಲ್ಲಿ ನಾವು ನೋಡ್ತೀವಿ ಪಾನಿಪುರಿ ಮಾಡೋರ್ನ, ನಮಗೆ ಸಮೋಸ ಮಾಡೋರ್ನ, ಜ್ಯೂಸ್ ಅಂಗಡಿಯವ್ರನ್ನ, ಇದೆಲ್ಲವೂ ಕೂಡ ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥದ್ದು ಬಿಸ್ನೆಸ್ ಸೆಂಟರ್, ಸ್ಕೂಲು, ಕಾಲೇಜುಗಳು ಮತ್ತು ಅಫಿಷಿಯಲ್ ಏರಿಯಾಗಳು, ನಿಮ್ಮ ಆಫೀಸ್ ಇರ್ತಕ್ಕಂಥ ಜಾಗಗಳಲ್ಲಿ, ಮತ್ತು ನೀವು ಸಂತೆ ಮಾಡ್ತಕ್ಕಂಥ, ತರಕಾರಿ ಮಾಡ್ತಕ್ಕಂಥ ಜಾಗದಲ್ಲಿ, ರೋಡ್ ಸೈಡ್ ಮಾಡ್ತಕ್ಕಂಥ ಜಾಗದಲ್ಲಿ, ಈ ಥರ ಜಾಗಗಳು ಎಲ್ಲಿ ಜನದಟ್ಟಣೆ ಆಗಿರ್ತಿದೋ
ಆ ಜಾಗಗಳಲ್ಲಿ ಈ ಅಕ್ರಮ ವಲಸಿಗರ ಕೆಲಸಗಳು ಜಾಸ್ತಿ ನಡೀತದೆ. ನೀವು ಬಹಳಷ್ಟು ಜನ ಇವತ್ತು ಅದನ್ನ ಒಂಚೂರು ಮೆಲುಕು ಹಾಕಿದಾಗ ಒಂದೇ ಜಾಗಕ್ಕೆ ಎಲ್ಲರೂ ಕೂಡ ಹೋಗ್ತಕ್ಕಂಥ ಕೆಲಸ ಆಗ್ತವೆ. ನೀವು ನೋಡ್ತೀರಿ ಕೆಲವು ಜ್ಯೂಸ್ ಅಂಗಡಿಗಳಿಗೆ, ನೀವು ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥೈಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಯಾಕಂದ್ರೆ ಡ್ರಗ್ ಪೆಡ್ಲರ್ಸ್ ಏನಿದ್ದಾರೆ, ನಮ್ಮ ಮಕ್ಕಳಿಗೆ ನಿಶೆಯನ್ನ ಹಾಕಿ ಅವರ ಸನಿಯಕ್ಕೆ ಎಳಿತಕ್ಕಂಥ ಅವ್ರ ವ್ಯಾಪಾರವನ್ನ ದ್ವಿಗುಣ ಮಾಡ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ. ಇವೆಲ್ಲವೂ ಕೂಡ ಸಾಧಾರಣ ಕೆಲಸ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇದನ್ನ ಮಾಹಿತಿಗಳನ್ನ ನಾವು ಆಗಾಗ ಕೊಟ್ಟಿದ್ದೀವಿ. ಮನೆ ಕೆಲಸ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮಕ್ಕಳುಗಳನ್ನ ನೋಡ್ಕೊಳ್ತೀವಿ ಅನ್ನೋರು ಎಲ್ಲ ಯಾರು ಕೂಡ ಇಲ್ಲದೆ ಇರ್ತಕ್ಕಂಥ ದಂಪತಿಗಳನ್ನ ಕೊಲೆ ಮಾಡಿ ಲೂಟಿ ಮಾಡ್ಕೊಂಡು ಹೋಗಿ ಎಲ್ಲೋ ಸಿಗಾಕೊಂಡಿರ್ತಕ್ಕಂಥ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣಗಳಿದ್ದಾವೆ. ನೀವು ದೊಡ್ಡ ಒಂದು ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ನೀವು ನೋಡಿದ್ರೆ ನಿಮಗೆ ಬರೀ ಬಾಂಗ್ಲಾದೇಶವ್ರು ಮಾತ್ರ ಅಲ್ಲ, ಆಫ್ರಿಕಾದಿಂದ ಬಂದಿರತಕ್ಕಂಥ ಕೆಲವರು ಪೊಲೀಸ್ ಸ್ಟೇಷನ್ ಅನ್ನ ಹೊಡೆದಿರ್ತಕ್ಕಂಥ ನಿದರ್ಶನ ಬ್ಯಾಂಗ್ಳೂರಿನಲ್ಲಿ ನಡೆದಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಇದೆ. ನಮ್ಮ ಪೊಲೀಸ್ನವ್ರನ್ನ ಹೊಡೆದಿದ್ದಾರೆ. ಅವ್ರನ್ನ ಹೊರಗಡೆ ನಿಲ್ಸು, ನೀನು ಅಕ್ರಮವಾಗಿ ನೀನು ತಪ್ಪು ಮಾಡಿದೀಯ ಅನ್ನೋದಕ್ಕೆ ನಮ್ಮ ಅಫಿಷಿಯಲ್ಸ್ನ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೊಡೆದಿರ್ತಕ್ಕಂಥ ಕೆಲಸ ಇದೆ. ಇಷ್ಟೇ ಅಲ್ಲ, ಇದು ನಗರ ಪಟ್ಟಣ ಪ್ರದೇಶಗಳಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಅರವಿಂದ್ ಬಾಳವರು ಆದ್ರೆ ಕಾಫಿ ಎಸ್ಟೇಟ್ ಅಲ್ಲಿ ಇದ್ದಾರೆ. ಕಾಫಿ ಎಸ್ಟೇಟ್ ಅಲ್ಲಿ ಇಲ್ಲಿವರೆಗೂ ಸಮೀಕ್ಷೆ ಮಾಡಿರೋ ಪ್ರಕಾರ 1 ಲಕ್ಷ ಜನ ಬಾಂಗ್ಲಾದೇಶಿಯರಿದ್ದಾರೆ. 1 ಲಕ್ಷ ಜನ. ಕರ್ನಾಟಕದಲ್ಲಿ ಇವತ್ತಿನ ಸಮೀಕ್ಷೆ ಪ್ರಕಾರ 2.5 ರಿಂದ 3 ಲಕ್ಷ ಜನ ಇದ್ದಾರೆ. ಇಡೀ ಭಾರತದಲ್ಲಿ 4 ಕೋಟಿಯಿಂದ 4.5 ಕೋಟಿ ಜನ ಇವತ್ತು ಬಾಂಗ್ಲಾದೇಶಿಗರು ಬಂದು ನೆಲೆಸಿದ್ದಾರೆ. ಇವರೆಲ್ಲರೂ ಕೂಡ ಕೆಲಸ ಕಸ್ಕೊಂಡಿರ್ತಕ್ಕಂಥವ್ರು ಯಾರ್ದು? ನಮ್ಮ ಕನ್ನಡಿಗರದು, ನಮ್ಮ ಭಾರತೀಯರದು, ಎಲ್ಲೋ ಅಲ್ಪ ಸ್ವಲ್ಪ ಎಲ್ಲೋ ಒಂದ್ ಹತ್ರ ಸಭ್ಯವಿರ್ತಕ್ಕಂಥ ಯಾರೋ ಡಾಕ್ಯುಮೆಂಟ್ಸ್ ಬೇಸ್ಡ್ ವಲಸಿಗರು ಬಂದಿರ್ತಕ್ಕಂಥವ್ರದ್ದು ನಮ್ದು ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ನಾವು ಕೂಡ ಬೇರೆ ಬೇರೆ ದೇಶದಲ್ಲಿ ನಮ್ಮ ಭಾರತೀಯರು ಹೋಗಿ ನೆಲೆಸಿರ್ತಕ್ಕಂಥದ್ದು ಇದ್ದಾವೆ. ಅಮೆರಿಕದಲ್ಲಿದ್ದಾರೆ, ಯುರೋಪಲ್ಲಿದ್ದಾರೆ, ಮಲೇಷ್ಯಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ ಆಗಿದೆ. ಆ ದೇಶಕ್ಕೆ ದುಡಿಮೆ ಮಾಡಿ ಆ ದೇಶದ ಬೆನ್ನೆಲುಬಾಗಿ ಹೆಗ್ಗಳಿಕೆಗೆ ನಿಂತಿದ್ದಾರೆ. ಆದ್ರೆ ಇಲ್ಲೇನಾಗಿದೆ? ಇಲ್ಲಿ ಟೆರರಿಸ್ಟ್ಗಳಾಗಿದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನ ಕೆಳಗಡೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟೋರು ನಾವು, ಟ್ಯಾಕ್ಸ್ ಕಟ್ಟೋರು ನೀವು. ನಿಮ್ ಟ್ಯಾಕ್ಸ್ ನಲ್ಲಿ ಸ್ಕೂಲಿಗೆ ಕಾಲೇಜುಗಳಿಗೆ ಫ್ರೀ ಕೊಡ್ತೀವಿ. ಯಾವುದು? ಎಲ್ಲಾನು ಊಟ, ಬಟ್ಟೆ, ಶಾಲೆಗಳು, ನಿಮಗೆ ಸಂಬಳಗಳು ಎಲ್ಲವೂ ಫ್ರೀ ಕೊಡ್ತೀವಿ. ಆದ್ರೆ ಆದಾಯ ಮಾಡ್ಕೊಂಡು ಅವ್ರು ಕಳಿಸ್ತಾ ಇರ್ತಕ್ಕಂಥದ್ದಲ್ಲಿಗೆ ಬಾಂಗ್ಲಾದೇಶಕ್ಕೆ ಮತ್ತು ಪಾಕಿಸ್ತಾನಕ್ಕೆ, ಹೊರ ರಾಷ್ಟ್ರಗಳಿಗೆ. ಇದು ನಮ್ಮ ದುಡಿಮೆ. ಇದು ಈ ಹಣ ಇಲ್ಲಿಗೆ ಖರ್ಚಾಗಬೇಕು. ಈ ದೇಶಕ್ಕೋಸ್ಕರ, ಈ ನೆಲಕ್ಕೋಸ್ಕರ ತಲುಪ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಈ ಹೋರಾಟ ನಡೀಬೇಕೇ ಹೊರತು ಇದನ್ನು ಯಾರನ್ನೋ ಒಂದು ದುರುದ್ದೇಶದಿಂದ ಹೊರಗಡೆ ಹಾಕ್ತೀವಿ ಅಂತಕ್ಕಂಥ ಉದ್ದೇಶ ಅಲ್ವೇ ಅಲ್ಲ. ಇದನ್ನು ಯಾರ್ದೋ ಒಂದು ದ್ವೇಷದಿಂದ ಮಾಡ್ತಕ್ಕಂಥದ್ದಲ್ಲ. ಒಂದು ಕಾಲದಲ್ಲಿ ಇತ್ತು ಕೆಲವು ಧಾರ್ಮಿಕವಾಗಿ ವಲಸಿಗರು ಬರೋರು. ಒಂದು ಕಾಲದಲ್ಲಿ ರೋಮನ್ ಅವರು ಕ್ರಿಶ್ಚಿಯನ್ರನ್ನ ಹೊರಗಡೆ ಹಾಕ್ತಕ್ಕಂಥದ್ದು, ಕ್ರಿಶ್ಚಿಯನ್ರು ಬೇರೆ ಸಮುದಾಯಗಳನ್ನ ಅಥವಾ ಮೊಘಲರು ಬಂದ್ಬಿಟ್ಟು ಭಾರತದಲ್ಲಿ ಹಿಂದೂಗಳನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು, ಅವ್ರನ್ನ ಮತಾಂತರ ಮಾಡ್ತಕ್ಕಂಥ ಕೆಲಸಗಳು ನಡೆದಿದ್ದಾವೆ. ಇವೆಲ್ಲವೂ ನಡೆದು ಹೋಗಿದ್ದಾವೆ. ಆದ್ರೆ ಇವಾಗ ಬರ್ತಿರ್ತಕ್ಕಂಥದ್ದು ಇವತ್ತು ಧಾರ್ಮಿಕವಾಗಲ್ಲ, ಇವತ್ತು ಆರ್ಥಿಕವಾಗಿ ನಮ್ಮ ಭದ್ರತೆ, ನಮ್ಮ ರಾಷ್ಟ್ರದ ಭದ್ರತೆಯನ್ನ ಬಲಪಡಿಸ್ಕೊಳ್ಳೋದಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಇವೆಲ್ಲವೂ ಜನಜಾಗೃತಿ ಮಾಡ್ತಕ್ಕಂಥದ್ದು. ನಾವು ವಕ್ಫ್ ಹೋದಾಗ ರೈತ ಸಂಘಟನೆಗಳು ಬಂದಿದ್ದಾವೆ, ಅನೇಕ ಹಿಂದೂ ಸಂಘಟನೆಗಳು ಬಂದಿದ್ದಾವೆ, ಸಣ್ಣ ಸಂಘಟನೆಗಳು ಬಂದಿದ್ದಾವೆ. ಇವತ್ತು ನಾನು ನಮ್ಮ ಎಲ್ಲ ಕನ್ನಡ ರಕ್ಷಣಾ ವೇದಿಕೆಗಳಿಗೆ, ಕನ್ನಡದ ತನ ಇರ್ತಕ್ಕಂಥವರಿಗೆ, ಕನ್ನಡಕ್ಕೋಸ್ಕರ ಕನ್ನಡದ ನೆಲ ಜಲ ಹೋರಾಟ ಮಾಡ್ಕೊಂತಕ್ಕಂಥವರಿಗೆ ನಾನು ವಿನಂತಿ ಮಾಡ್ಕೊಂತೀನಿ, ತಾವು ಈ ಆಂದೋಲನದಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಅಂತೀನಿ. ಯಾಕಂದ್ರೆ ನೀವೆಲ್ಲರೂ ನೋಡಿದ್ದೀರಿ ಗೋಕಾಕಿನ ಡಾಕ್ಟರ್ ರಾಜ್ಕುಮಾರ್ ಅವರ ಗೋಕಾಕಿನ ಹೋರಾಟವನ್ನ, ಕನ್ನಡತನವನ್ನ ಅವತ್ತು ಎತ್ತಿಡಿಬೇಕು ಅಂತೇಳಿ ಕನ್ನಡದ ನೆಲಕ್ಕೆ ಜಲಕ್ಕೆ ಅವತ್ತಿನ ದಿನ ಒಬ್ಬರ ಮೇಲೆತ್ತಿದ್ದಕ್ಕೆ ಇಡೀ ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸ್ತಕ್ಕಂಥ, ಇವತ್ತೇನಾದ್ರು ಕನ್ನಡ ಬೋರ್ಡ್ಗಳನ್ನ ಬರಿತೀವಿ, ಮತ್ತೊಂದನ್ನ ಕನ್ನಡ ರಕ್ಷಣೆ ಮಾಡ್ತೀವಿ, ಕನ್ನಡದ ಬಾವುಟವನ್ನು ಹಾರಿಸ್ತೀವಿ ಅನ್ನೋದಾದ್ರೆ ಅದು ನಮ್ಮ ನೆಲದಿಂದ ಕನ್ನಡತನವನ್ನ, ನಮ್ಮ ಜನದ ರಕ್ಷಣೆ ಕೊಡ್ತಕ್ಕಂಥ ಕೆಲಸ. ಇದು ಕೂಡ ಅದೇ ಕೆಲಸ. ನಮ್ಮ ಕನ್ನಡದ ನೆಲವನ್ನ, ನಮ್ಮ ಕನ್ನಡದ ಜಲವನ್ನ, ನಮ್ಮ ಕನ್ನಡಿಗರನ್ನ
ರಕ್ಷಣೆ ಮಾಡ್ಕೊಂತ ಕೆಲಸಕ್ಕೆ ಇವತ್ತು ಅರವಿಂದ್ ಲಿಂಬಾವಳಿ ಅವರ ನಮ್ಮ ಮಹದೇವಪುರದ ಎಂಟೈರ್ ಬಿಜೆಪಿ ಟೀಮ್ ಇವತ್ತು ಮುಂದಾಗಿ ಬಂದಿದೆ. ಹಾಗಾಗಿ ನಾವೆಲ್ಲರೂ ಈ ಕ್ಷಣದಲ್ಲಿ ಮುಂದಾಗಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಾವೇನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ರೆಡಿ ಆಗ್ಬೇಕು. ಹಿಂದಿನವರು ಗೇಣಿಗೆ ಹೋರಾಟ ಮಾಡಿದ್ದಾರೆ, ಬಡವರಿಗೆ ಜಮೀನು ಕೊಡಿಸಿದ್ದಾರೆ, ಆಶ್ರಯ ಮನೆಗಳನ್ನ ಕೊಟ್ಟಿದ್ದಾರೆ. ದೇವರಾಜ ಅರಸು ಅಂತವರು ಅನೇಕ ನಾಯಕರುಗಳಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಇಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ಎಷ್ಟೋ ಜಮೀನು, ಇದೇ ಬಯಲುಗಳು, ಇವೆಲ್ಲವೂ ಕೂಡ ಇವತ್ತು ಬಹಳ IT ಸೆಕ್ಟರ್ ಎಲ್ಲ ಬಂದಿದೆ. ಒಂದು ಕಾಲದಲ್ಲಿ ಇಲ್ಲಿ ಯಾರಿದ್ರು ಅನ್ನೋದನ್ನ ಒಂದು ಸ್ವಲ್ಪ ಮೇಲಕ್ಕೆ ಹಾಕಿ. ಒಂದು ಕಾಲದಲ್ಲಿ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಇಲ್ಲೇ ಪಟ್ಟಿ ಚಡ್ಡಿ ಹಾಕೊಂಡು, ಮಂಡ್ಯ ಚಡ್ಡಿ ಹಾಕೊಂಡು ಇಲ್ಲಿರ್ತಕ್ಕಂಥ ರೈತರು ಇರ್ತಕ್ಕಂಥವ್ರು 2,000 3,000ಕ್ಕೆ ಅಗ್ರಿಮೆಂಟ್ ಮಾಡಿ ಮತ್ತೊಬ್ಬರಿಗೆ ದಾನ ಮಾಡಿ ಇಲ್ಲಿ ಜೀತದಾಳ ಕೆಲಸ ಮಾಡ್ತಕ್ಕಂಥ ಸಮುದಾಯ ಇವತ್ತು ನಮ್ಮ ಮುಂದೆ ನಿಂತಿದೆ. ಅವರಿಗೆ ಎತ್ತಿ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ ಕರ್ನಾಟಕದಲ್ಲಿ ಅನ್ನೋದಾದ್ರೆ ಈ ಒಂದು ಜನಜಾಗೃತಿ ಕೆಲಸವನ್ನ ಏನು ಬಾಂಗ್ಲಾದೇಶರ ವಿರುದ್ಧ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಬೇರೆ ಬಾಂಗ್ಲಾದೇಶರು ಮಾತ್ರ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ. ನೀವು ಅಕ್ರಮವಾಗಿ ಬಂದಿರತಕ್ಕಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಅವರಿಗೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೋಬೇಕು. ಅದು ಆಕ್ಟ್ಗಳಿದ್ದಾವೆ, ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಈಗ NRC ನ್ಯಾಷನಲ್ ಸಿಟಿಸನ್ಶಿಪ್ ಆಕ್ಟ್ ಇದೆ, CCA ಇದೆ, ಪಾಸ್ಪೋರ್ಟ್ ಆಕ್ಟ್ ಇದೆ. ಸಿಟಿಸನ್ಶಿಪ್ ಆಕ್ಟ್ಗಳು ಬೇರೆ ಬೇರೆ ಕಾಲದಲ್ಲಿ ಬಂದೋಗಿದ್ದಾವೆ. ತದನಂತರ ಮೊನ್ನೆ ಮೋದಿಜಿಯವರು ಬಂದ ಮೇಲೆ ಇದಕ್ಕೆಲ್ಲದು ಸೂಕ್ತವಾಗಿರ್ತಕ್ಕಂಥ ಒಂದು ಫ್ರೇಮ್ ವರ್ಕ್ ನ ಮಾಡಿದ್ದಾರೆ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬದುಕಬಹುದು, ಏನ್ ಬೇಕಾದ್ರೂ ಮಾಡಬಹುದು ಅಂತ ಕಾಲ ಇದಲ್ಲ ಇದು. ಇವತ್ತು ನೀವು ನೋಡಿದ್ದೀರಿ, ಯುರೋಪ್ ರಾಷ್ಟ್ರದಲ್ಲಿ ಅಥವಾ ಅಮೆರಿಕ ಬಹಳಷ್ಟು ರಾಷ್ಟ್ರಗಳಲ್ಲಿ ವಲಸಿಗರು ಹೋಗಿರ್ತಕ್ಕಂಥವ್ರು ಒಂದು ಸಣ್ಣ ಕ್ರೈಮ್ ಅಂದ್ರೆ ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಅವ್ರನ್ನ ಅಲ್ಲಿಂದ ಡಿಪೋರ್ಟ್ ಮಾಡ್ತಾರೆ. ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಡಿಪೋರ್ಟ್ ಮಾಡ್ತಾರೆ. ಇನ್ನು ಇಷ್ಟೆಲ್ಲ ಅಕ್ರಮಗಳನ್ನ ಮಾಡಿ ನಮ್ಮ ಕನ್ನಡಿಗರ ಸಂಪತ್ತುಗಳನ್ನ, ನಮ್ಮ ರಾಷ್ಟ್ರದ ಸಂಪತ್ತುಗಳನ್ನ ಲೂಟಿ ಮಾಡ್ಕೊಂಡು ನಮ್ಮ ಭದ್ರತೆಗೆ ಕುತ್ತಾಗಿರ್ತಕ್ಕಂಥ, ನಮ್ಮ ಜನಕ್ಕೆ ಕುತ್ತಾಗಿರ್ತಕ್ಕಂಥ ಇಂಥ ಅಕ್ರಮ ವಲಸಿಗರನ್ನ ನಾವು ಪಕ್ಕದಲ್ಲೇ ಕೂತ್ಕೊಂಡು ನಾವು ಸಾಕ್ತಾ ಹೋಗ್ಬಿಟ್ರೆ ಹೇಗಾಗುತ್ತೆ? ನಮ್ಮ ರೈತರಿಗೆ ಬಿಜಾಪುರದ ಇವಾಗ ಮಾತನಾಡ್ಬೇಕಾದ್ರೆ ಹೇಳಿದ್ರು, ನಾವೆಲ್ಲರೂ ಬಿಜಾಪುರದವರು, ಮತ್ತೊಬ್ರು ತಮಿಳುನಾಡಿಂದ ಬರ್ತಕ್ಕಂಥ ಗಾರೆ ಕೆಲಸದವ್ರು ಎಷ್ಟು ಜನ ಇದ್ದು ಒಂದ್ಸರಿ ಮೆಲ್ಕ್ ಹಾಕಿ. ಇವತ್ತು ಯಾರು ಇಲ್ಲ. ಇವತ್ತು ನಾವು ನೋಡ್ತಕ್ಕಂಥವ್ರು ಯಾರು? ಒಂದೇ ಸರಿಗೆ ನಾವು ಬಿಹಾರೀಸ್ ಹೆಸರಲ್ಲಿ, ಅಸ್ಸಾಮಿಗಳ ಹೆಸರಲ್ಲಿ, ಮತ್ತೊಬ್ಬರ ಹೆಸರಲ್ಲಿ ನಾವೆಲ್ಲರೂ ಜನ ನೋಡ್ತೀವಿ. ಅವ್ರೇನಾರು ನಮ್ಮ ಭಾರತೀಯರೇ ಕೆಲಸಕ್ಕೆ ಬಂದ್ಬಿಟ್ಟು ಇಲ್ಲಿ ದುಡಿಮೆಯನ್ನ ಕಾಣ್ತಾ ಇದ್ದಾರೆ ಅಂದ್ರೆ ನಮ್ದು ಯಾರ್ದು ಕೂಡ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಅಕ್ರಮವಾಗಿ ಬಂದ್ಬಿಟ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ನ ಮಾಡಿ ನಮ್ಮ ಸಮಾಜಕ್ಕೆ ಕುತ್ತಾಗ್ತಾ ಇದ್ದಾರೆ ಅನ್ನೋದಾದ್ರೆ ಅವ್ರನ್ನ ಇಲ್ಲಿಂದ ಮೊದಲು ಕಳಿಸ್ತಕ್ಕಂಥ ಕೆಲಸ, ಭಾರತದ ನೆಲದಿಂದ ಹೊರಗಡೆ ಹಾಕ್ತಕ್ಕಂಥ ಕೆಲಸ ಇವತ್ತು ಮಾಡ್ತಕ್ಕಂಥ ಅವಶ್ಯಕತೆ ಇದ್ದೇ ಇದೆ ಅನ್ನೋದು ನಮ್ಮ ಒತ್ತಾಯ. ಆ ಒತ್ತಾಯಕ್ಕೋಸ್ಕರ ಇವತ್ತಿನ ಜನಜಾಗೃತಿ ವೇದಿಕೆ ಇವತ್ತು. ಹಾಗಾಗಿ ಈ ವೇದಿಕೆ ಅಥವಾ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಆಂದೋಲನ ಇದೆ, ಇವತ್ತು ಕರಾವಳಿಗೂ ಹೋಗುತ್ತೆ, ನಮ್ಮ ಮಲೆನಾಡು ಭಾಗಕ್ಕೂ ಹೋಗ್ತದೆ, ಉತ್ತರ ಕರ್ನಾಟಕಕ್ಕೂ ಹೋಗುತ್ತೆ. ಬಿಜಾಪುರ ಒಂದೇ ಒಂದು ಊರಲ್ಲಿ 13,000 ಜನ ಬಾಂಗ್ಲಾದೇಶಿಯರಿದ್ದಾರೆ. ಒಂದೇ ಒಂದು ಊರಲ್ಲಿ. ಅಂದ್ರೆ ಅಲ್ಲಿ ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥದ್ದು ಯಾತಕ್ಕೆ ಅನ್ನೋದಕ್ಕೆ ಒಂದು ಸ್ವಲ್ಪ ಇತಿಹಾಸದ ಪುಟಗಳನ್ನು ನೋಡಿದಾಗ ತಮಗೆ ಅರ್ಥ ಆಗುತ್ತೆ. ಇತಿಹಾಸದ ಪುಟಗಳಲ್ಲಿ ಕೆಲವನ್ನು ನೋಡಿದಾಗ ಅದು ನಿಜಾಮ್ರ ಕಾಲದಿಂದ ಬಂದಿರತಕ್ಕಂಥದ್ದು ಇರ್ಬೋದು ಅಥವಾ ಮತ್ತೊಬ್ಬರ ಕಾಲದಿಂದ ಬಂದಿರತಕ್ಕಂಥದ್ದು ಇರ್ಬೋದು. ಇದಕ್ಕೆಲ್ಲದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಕೆಲಸ ನಡೀತಾ ಇದೆ. ಹಾಗಾಗಿ ನಾನು ತಮ್ಮಲ್ಲಿ ಎಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ತೀನಿ, ಮುಂದಕ್ಕೆ ನಮ್ಮ ಮಾಧ್ಯಮದ ಮಿತ್ರರ ಕೆಲಸಗಳು ಇದು ಬಹಳಷ್ಟು ಇದೆ. ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದೆ, ಇದು ಆಂದೋಲನದ ರೀತಿಯಲ್ಲಿದೆ. ಇದು ಮನೆ ಮನೆಗೂ ತಲುಪ್ತಕ್ಕಂಥ ಕೆಲಸಗಳಾಗಬೇಕು. ಒಂದು ಕೋವಿಡ್ ಬಂದ್ರೆ ನಾವು ಇಷ್ಟೊಂದು ಕೆಲಸ ಮಾಡ್ತೀವಿ, ಒಂದು ಪೋಲಿಯೋ ಬಂದ್ರೆ ಲಸಿಕೆ ಹಾಕ್ಸ್ಬೇಕು ಅಂತ ಹೇಳಿ ಮಾಡ್ತೀವಿ, ಒಂದೊಂದು ಸಣ್ಣ ಕಾಯಿಲೆಗೆ ಇಷ್ಟೊಂದು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಆದ್ರೆ ನಮ್ಮ ದೇಶಕ್ಕೆ ಕಂಟಕ ಬಂದಿದೆ, ನಮ್ಮ ಜನಕ್ಕೆ ಕಂಟಕ ಬಂದಿದೆ ಅಂದಾಗ ನಾವು ಆಂದೋಲನವನ್ನ ಎತ್ಕೊಳ್ಳಲ್ಲ ಅಂದ್ರೆ ಯಾವ ರೀತಿಯಾಗಿ ನಾವು ಭಾರತೀಯರಾಗ್ತೀವಿ, ಯಾವ ರೀತಿಯಾಗಿ ನಾವು ಕನ್ನಡಿಗರಾಗೋದಕ್ಕೆ ಸಾಧ್ಯ ಆಗುತ್ತೆ? ಈ ಒಂದು ಕೆಲಸವನ್ನ ನಾವೆಲ್ಲರೂ ಒಗ್ಗಟ್ಟಿಂದ ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತಿನೊಂದಿಗೆ ಇದಕ್ಕೆಲ್ಲದಕ್ಕೂ ಸಹಕಾರ ಕೊಟ್ಟು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಅರವಿಂದ್ ಲಿಂಬಾವಳಿಯವರು ನಮಗೆಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಹದೇವಪುರ, ನಮ್ಮ ಪೂರ ಈ ಒಂದು ತಂಡಕ್ಕೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನ ಮತ್ತು ಎಸ್ಪೆಷಲಿ ನಮ್ಮ PPT ಟೀಮನ್ನ ನಮಗೆ ಪ್ರಖ್ಯಾತ್ ಮತ್ತು ಮಹೇಶ್ ವಿಕ್ರಮ್ ಕಡೆಯಿಂದ ಇದು ಬಹಳ ಅದ್ಭುತವಾಗಿ ನಮಗೆ ಸಹಕಾರವನ್ನ ನಮಗೆ ವಕ್ಫ್ ಸಂದರ್ಭದಲ್ಲೂ ಕೊಟ್ಟಿದ್ದಾರೆ.
ಮತ್ತು ನಮ್ಮ ಹೋರಾಟಗಳಲ್ಲಿ ವಾಲ್ಮೀಕಿ ಸಂದರ್ಭದಲ್ಲಿ ದಾಖಲಾತಿಗಳನ್ನು ರೆಡಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅವರೂ ಕೂಡ ನನ್ನ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಿ, ವಿಶೇಷವಾಗಿ ನಮ್ಮ ಶಾಸಕ ಅಮ್ಮವರು ಅವರು ಬೆಳಗ್ಗೆಯಿಂದನೂ ನಮ್ಮ ಜೊತೆಗೆ ಇದ್ದುಬಿಟ್ಟು ಇವತ್ತು ಕಾರ್ಯಕ್ರಮವನ್ನು ಮುಂಚೂಣಿಯಲ್ಲಿದ್ದು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.